ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಗುರುದೇವ್ ಐಎಎಸ್ ಕೆಎಸ್ ಅಂಡ್ ಬ್ಯಾಂಕಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ದೈನಂದಿನ ಪ್ರಚಲಿತ ಘಟನೆಗಳನ್ನ ಪ್ರಮುಖ ಪತ್ರಿಕೆಗಳಾದ ದ ಹಿಂದೂ, ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ ಅಂತ ಕೆಲವು ಪತ್ರಿಕೆಗಳ ಮೂಲಕ ಆಯ್ದ ವಿಷಯಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇವತ್ತು ಡಿಸೆಂಬರ್ 31 31 ಮತ್ತು ಜನವರಿ 1-2 ದಿನಾಂಕದ ಪ್ರಚಲಿತ ಘಟನೆಯನ್ನ ಗಮನಿಸೋಣ. ಮೊದಲನೇ ಒಂದು ಸುದ್ದಿ, ಅಡುಗೆ ಎಣ್ಣೆ ಸುಂಕ ವಿನಾಯಿತಿ. ಅಡಿಗೆ ಎಣ್ಣೆಯ ಒಂದು ಸುಂಕ ವಿನಾಯಿತಿ. ಕೇಂದ್ರ ಸರ್ಕಾರ ತಾಳೆ, ಸೋಯಾ ಮತ್ತು ಸೂರ್ಯಕಾಂತಿ ಎಣ್ಣೆ ಆಮದು ಸುಂಕಕ್ಕೆ ನೀಡಿರುವ ವಿನಾಯಿತಿಯು 2024 ಮಾರ್ಚ್ 31 ಮುಂದುವರಿಸಲಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಡಿಗೆ ಎಣ್ಣೆಗಳ ದರವು ದಾಖಲೆ ಮಟ್ಟಕ್ಕೆ ಏರಿಕೆಯನ್ನ ಕಂಡಿದ್ದರಿಂದಾಗಿ ಭಾರತವು 2021 ಮಧ್ಯಭಾಗದಿಂದ ಆಮದು ಸುಂಕವನ್ನ ಕಡಿಮೆ ಮಾಡಿತು. ಏನು, ಕೇಂದ್ರ ಸರ್ಕಾರ ತಾಳೆ, ಸೋಯಾ ಮತ್ತು ಸೂರ್ಯಕಾಂತಿ ಎಣ್ಣೆಯ ಒಂದು ಆಮದು ಆಗ್ತಕ್ಕಂತ ಒಂದು ಸುಂಕಕ್ಕೆ ವಿನಾಯಿತಿಯನ್ನ ನೀಡುತ್ತೆ. 2024 ಮಾರ್ಚ್ 31 ಈ ಒಂದು ವಿನಾಯಿತಿ ಮುಂದುವರಿಯಲಿದೆ. ಜಾಗತಿಕ ಒಂದು ಮಾರುಕಟ್ಟೆಯಲ್ಲಿ ಈ ಅಡುಗೆ ಎಣ್ಣೆ ದರವು ದಾಖಲೆಯ ಮಟ್ಟಕ್ಕೆ ಏರಿಕೆಯನ್ನು ಕಂಡಿದ್ರಿಂದ ಭಾರತ 2021 ಒಂದು ಮಧ್ಯಭಾಗದಲ್ಲಿ ಆಮದು ಮಾಡ್ತಕ್ಕಂಥ ಒಂದು ಸುಂಕವನ್ನ ಕಡಿಮೆ ಮಾಡಿತು. ಈ ಸುಂಕ ವಿನಾಯಿತಿಯು 2023 ಒಂದು ಮಾರ್ಚ್ 31ಕ್ಕೆ ಕೊನೆಯಾಗಲಿದೆ. ಹೀಗಾಗಿ ಸರ್ಕಾರ ಸುಂಕ ವಿನಾಯಿತಿ ಪ್ರಯೋಜನವನ್ನ ಇನ್ನೂ 1 ವರ್ಷದವರೆಗೂ ವಿಸ್ತರಣೆ ಮಾಡಿದೆ. ಭಾರತ ಸದ್ಯ ಕಚ್ಚಾ ತಾಳೆ ಎಣ್ಣೆ ಆಮದು ಮೇಲೆ 5.5% ಸುಂಕ ವಿಧಿಸುತ್ತಿದೆ. 2021 ಒಂದು ಆರಂಭದಲ್ಲಿ ಸುಂಕವು 35.75% ಇತ್ತು. ಭಾರತವು ತಾಳೆ ಎಣ್ಣೆಯನ್ನ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತಿದೆ. ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಎಣ್ಣೆಗಳನ್ನ ಅರ್ಜೆಂಟೈನಾ, ಬ್ರೆಜಿಲ್, ಉಕ್ರೇನ್ ಮತ್ತು ರಷ್ಯಾದಿಂದ ತರಿಸಿಕೊಳ್ಳುತ್ತಿದೆ. ಏನು, ಈ ಒಂದು ಸುಂಕ ವಿನಾಯಿತಿ 2023 ಮಾರ್ಚ್ 31ಕ್ಕೆ ಕೊನೆ ಆಗ್ತಿತ್ತು ಅಥವಾ ಮುಗಿತಿತ್ತು ವಿನಾಯಿತಿ. ಹೀಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿತು, ಈ ಒಂದು ಸುಂಕದ ವಿನಾಯಿತಿನ ಇನ್ನೂ 1 ವರ್ಷ ಮುಂದುವರಿಲಿ ಅಂತೇಳಿ 1 ವರ್ಷದವರೆಗೂ ವಿಸ್ತರಣೆಯನ್ನ ಮಾಡಿದ್ದಾರೆ. ಯಾರು? ಕೇಂದ್ರ ಸರ್ಕಾರ. ಇನ್ನ ಭಾರತ ಸದ್ಯ ಕಚ್ಚಾ ಒಂದು ತಾಳೆ ಎಣ್ಣೆ ಆಮದು ಮೇಲೆ 5.5% ಸುಂಕವನ್ನ ವಿಧಿಸುತ್ತಿದೆ. ಈಗ ಪ್ರಸ್ತುತವಾಗಿ 5.5 ಒಂದು ಸುಂಕವನ್ನ ಭಾರತ ವಿಧಿಸುತ್ತಿದೆ. ಇದು ಕಚ್ಚಾ ಎಣ್ಣೆ ಮೇಲೆ. ಆದ್ರೆ 2021 ಆರಂಭದಲ್ಲಿ ಈ ಸುಂಕವು 35.75% ಇತ್ತು. 2021 ಸುಮಾರದಲ್ಲಿ 30.75 ಅಷ್ಟು ಇತ್ತು. ಭಾರತವು ತಾಳೆ ಎಣ್ಣೆಯನ್ನ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತಿದೆ. ಭಾರತ ತಾಳೆ ಎಣ್ಣೆಯನ್ನ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಆಮದು ಮಾಡಿಕೊಳ್ತಿತ್ತು. ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಎಣ್ಣೆಗಳನ್ನ ಅರ್ಜೆಂಟೈನಾ, ಬ್ರೆಜಿಲ್ ಮತ್ತು ಉಕ್ರೇನ್, ರಷ್ಯಾದಿಂದ ತರಿಸಿಕೊಳ್ಳುತ್ತಿದೆ. ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಅಂದ್ರೆ ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತೇವಲ್ಲ, ಅದು ಅರ್ಜೆಂಟೈನಾ ಮತ್ತು ಬ್ರೆಜಿಲ್, ಉಕ್ರೇನ್ ರಾಷ್ಟ್ರದಿಂದ ಮತ್ತು ರಷ್ಯಾ ರಾಷ್ಟ್ರದಿಂದ ತರಿಸಿಕೊಳ್ಳುತ್ತಿದೆ. ಇನ್ನು ನೆಕ್ಸ್ಟ್ ಟಾಪಿಕ್, ಐಐಟಿ ಮಾದರಿಯಲ್ಲಿ ಕೆಐಟಿ ಸ್ಥಾಪನೆಗೆ ಕ್ರಮ. ಐಐಟಿ ಮಾದರಿಯಲ್ಲಿ ಕೆಐಟಿ ಸ್ಥಾಪನೆ ಮಾಡ್ಬೇಕಂತೇಳಿ ಕ್ರಮವನ್ನ ಕೈಗೊಂಡಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿ ಮಾದರಿಯಲ್ಲಿ ರಾಜ್ಯದ 7 ಇಂಜಿನಿಯರಿಂಗ್ ಕಾಲೇಜುಗಳನ್ನ ಕೆಐಟಿಗಳಾಗಿ ಅಭಿವೃದ್ಧಿಪಡಿಸುವುದಾಗಿ ಕಳೆದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಘೋಷಿಸಿದೆ. ಐಐಟಿಗಳು ದೇಶದ ಅಗ್ರಗಣ್ಯ ಶೈಕ್ಷಣಿಕ ಸಂಸ್ಥೆಗಳಾಗಿದ್ದು ಜಾಗತಿಕವಾಗಿಯೂ ಮನ್ನಣೆಯನ್ನ ಗಳಿಸಿದೆ. 1950ರಲ್ಲಿ ಐಐಟಿ ಸ್ಥಾಪಿಸುವ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡು 1951ರಲ್ಲಿ ಪಶ್ಚಿಮ ಬಂಗಾಳದ ಖರಗ್ಪುರದಲ್ಲಿ ಮೊದಲ ಒಂದು ಐಐಟಿ ಸ್ಥಾಪನೆಗೊಂಡಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮಾದರಿಯಲ್ಲೇ ರಾಜ್ಯದ 7 ಇಂಜಿನಿಯರಿಂಗ್ ಕಾಲೇಜುಗಳನ್ನ ಕೆಐಟಿಗಳನ್ನಾಗಿ ಅಭಿವೃದ್ಧಿಪಡಿಸಿದಾಗಿ ಒಂದು ಕಳೆದ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು. ಅದೇ ರೀತಿ ಈಗ ಐಐಟಿಗಳ ದೇಶದ ಅಗ್ರಗಣ್ಯ ಶಿಕ್ಷಣ ಸಂಸ್ಥೆಗಳಾಗಿರುವುದರಿಂದ ಸಂಸ್ಥೆಗಳಾಗಿದ್ದಾವೆ. ಒಂದು ಜಾಗತಿಕ ಮನ್ನಣೆಯನ್ನ ಕೂಡ ಇವು ಗಳಿಸಿದವೆ. ಯಾವ? ಐಐಟಿ ಕಾಲೇಜುಗಳು.
ಅದೇ ರೀತಿ 1950ರಲ್ಲಿ IIT ಸ್ಥಾಪಿಸುವ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ಕೈಗೊಂಡಿತ್ತು. ಯಾವಾಗ 1950ಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು IIT ಕಾಲೇಜನ್ನ ಸ್ಥಾಪನೆ ಮಾಡಲು ನಿರ್ಧಾರವನ್ನು ಕೈಗೊಳ್ಳುತ್ತದೆ. 1951ರಲ್ಲಿ ಮೊದಲ ಬಾರಿಗೆ ಒಂದು ಖರಗ್ಪುರದಲ್ಲಿ IIT ಸ್ಥಾಪನೆಯನ್ನ ಮಾಡ್ತೈತೆ. ಯಾವಾಗ 1951ರಲ್ಲಿ ಎಲ್ಲಿ ಸ್ಟಾರ್ಟ್ ಆಯ್ತು ಮೊದಲ ಒಂದು IIT ಅಂದರೆ ಪಶ್ಚಿಮ ಬಂಗಾಳದ ಖರಗ್ಪುರದಲ್ಲಿ ಮೊದಲ IIT ಸ್ಥಾಪನೆ ಆಗ್ತದೆ. ಇನ್ನು ಪ್ರಸ್ತುತ ದೇಶದ ವಿವಿಧೆಡೆ 23 IITಗಳು ಇದ್ದು ಪ್ರಸ್ತುತವಾಗಿ ದೇಶದಲ್ಲಿ ಒಟ್ಟು 23 IITಗಳಿದಾವೆ. ಈ ಪೈಕಿ ಕರ್ನಾಟಕದಲ್ಲಿ 2 ಇವೆ. ಇದರ ಪೈಕಿ ಕರ್ನಾಟಕದಲ್ಲಿ 2 IIT ಕಾಲೇಜುಗಳಿದಾವೆ. 2016ರ ಜುಲೈನಲ್ಲಿ ಧಾರವಾಡದಲ್ಲಿ ರಾಜ್ಯದ ಪ್ರಥಮ IIT ಕಾಲೇಜ್ ಸ್ಥಾಪನೆಗೊಂಡಿತ್ತು. ಯಾವಾಗ 2016ರಲ್ಲಿ ಕರ್ನಾಟಕದಲ್ಲಿ ಮೊದಲ ಒಂದು IIT ಕಾಲೇಜನ್ನ ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವಾಗ 2016 ಜುಲೈಯಲ್ಲಿ. 2019 ಆಗಸ್ಟ್ ರಲ್ಲಿ ರಾಯಚೂರಿನಲ್ಲಿ ರಾಜ್ಯದ 2ನೇ ಒಂದು IITಯನ್ನ ಸ್ಥಾಪನೆಗೆ ಅಸ್ತಿತ್ವಕ್ಕೆ ಬಂತು. ಯಾವಾಗ ಮೊದಲನೇದು 2016ರಲ್ಲಿ ಬರುತ್ತೆ. 2019 ಆಗಸ್ಟ್ ನಲ್ಲಿ ರಾಯಚೂರಿನಲ್ಲಿ 2ನೇ ಒಂದು IITಯನ್ನ ಸ್ಥಾಪನೆಗೆ ಬಂತು ಅಥವಾ ಅಸ್ತಿತ್ವಕ್ಕೆ ಬಂತು ಅಂತ ನಾವು ನೋಡ್ತಾ ಇದೀವಿ. ಇನ್ನು ರಾಜ್ಯ ಸರ್ಕಾರವು ರಾಜ್ಯದ 7 ಇಂಜಿನಿಯರಿಂಗ್ ಕಾಲೇಜುಗಳನ್ನ ಅದೇ ಮಾದರಿಯಲ್ಲಿ KIT ಯಾಗಿ ಮೇಲ್ದರ್ಜೆಗೆ ಏರಿಸಲು ನಿರ್ಧರಿಸಿ 2022-23ನೇ ಸಾಲಿನ ಬಜೆಟ್ ನಲ್ಲಿ ಘೋಷಿಸಿದೆ. ಕಲಬುರ್ಗಿ, ಹಾವೇರಿ, ಉತ್ತರ ಕನ್ನಡ, KR ಪೇಟೆ, ಕೊಡಗು, ಬೆಂಗಳೂರು ಹಾಗೂ ರಾಮನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳನ್ನ KITಗಳಾಗಿ ಮೇಲ್ದರ್ಜೆಗೇರಿಸಲು ಆಯ್ಕೆ ಮಾಡಲಾಗಿದೆ. ರಾಜ್ಯದ 7 ಇಂಜಿನಿಯರಿಂಗ್ ಕಾಲೇಜುಗಳನ್ನ ಒಂದು IIT ಮಾದರಿಯಲ್ಲಿ KITಯನ್ನಾಗಿ ಮೇಲ್ದರ್ಜೆಗೇರಿಸುವ ಒಂದು ನಿರ್ಧರಿಸಿದೆ. 2022-23ನೇ ಸಾಲಿನ ಒಂದು ಬಜೆಟ್ನಲ್ಲಿ ಕಲಬುರ್ಗಿ, ಹಾವೇರಿ, ಉತ್ತರ ಕನ್ನಡ, KR ಪೇಟೆ, ಕೊಡಗು, ಬೆಂಗಳೂರು ಹಾಗೂ ರಾಮನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳನ್ನ KITಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ಈ ಒಂದು ನಗರಗಳ ಒಂದು ಕಾಲೇಜನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಟಾಪಿಕ್ ನಿರುದ್ಯೋಗ ಪ್ರಮಾಣ ವರದಿ ಪ್ರಕಟ. ನಿರುದ್ಯೋಗದ ಪ್ರಮಾಣದ ಒಂದು ವರದಿ ಪ್ರಕಟವಾಗಿದೆ. ಭಾರತದಲ್ಲಿ ನಿರುದ್ಯೋಗ ಡಿಸೆಂಬರ್ ತಿಂಗಳಲ್ಲಿ 8.30% ಮುಟ್ಟಿದ್ದು ಇದು ಕಳೆದ 16 ತಿಂಗಳಲ್ಲೇ ಗರಿಷ್ಠ ಪ್ರಮಾಣದಲ್ಲಿದೆ. ಭಾರತದ ಆರ್ಥಿಕತೆ ನಿಗಾ ಕೇಂದ್ರ CMIE ಈ ಅಂಕಿ ಅಂಶವನ್ನ ಬಿಡುಗಡೆ ಮಾಡಿದೆ. ನವೆಂಬರ್ ತಿಂಗಳಲ್ಲಿ 8.96ರಷ್ಟಿದೆ. ನಗರದ ನಿರುದ್ಯೋಗ ಪ್ರಮಾಣ ಡಿಸೆಂಬರ್ಗೆ 10.09%ಗೆ ತಲುಪಲಿದೆ. ಆದರೆ ಇದೇ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶದ ಒಂದು ನಿರುದ್ಯೋಗ 7.55ರಿಂದ 7.44ಕ್ಕೆ ಇಳಿದಿದೆ. ಭಾರತದ ಒಂದು ನಿರುದ್ಯೋಗದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಾವು ನೋಡಿದ್ರೆ 8.30 ಅಷ್ಟಿತ್ತು. ಈಗ ಕಳೆದ ಒಂದು ತಿಂಗಳಲ್ಲಿ ನಾವು ನೋಡಿದಾಗ ಎಷ್ಟೈತೆ 8.30ರಷ್ಟಿತ್ತು. ಗರಿಷ್ಠ ಪ್ರಮಾಣದಲ್ಲಿ ಗರಿಷ್ಠ ಪ್ರಮಾಣವನ್ನ ಕಂಡಿದೆ ಅಂತ ನೋಡ್ತಾ ಇದೀವಿ. ಭಾರತ ಒಂದು ಆರ್ಥಿಕತೆ ಒಂದು ನಿಗಾ ಕೇಂದ್ರ ಈ ಅಂಕಿ ಅಂಶವನ್ನ ಬಿಡುಗಡೆ ಮಾಡಿದೆ. ನವೆಂಬರ್ ತಿಂಗಳಲ್ಲಿ 8.96ರಷ್ಟಿದ್ದು ನಗರ ನಿರುದ್ಯೋಗ ಪ್ರಮಾಣ ಡಿಸೆಂಬರ್ಗೆ 10.09ಕ್ಕೆ ತಲುಪಲಿದೆ ಎಂದು ನಗರದೊಂದು ಪ್ರಮಾಣ ಡಿಸೆಂಬರ್ಗೆ 10.09 ತಲುಪಿದೆ. ಆದ್ರೆ ಇದೇ ಅವಧಿಯಲ್ಲಿ ಗ್ರಾಮೀಣ ಒಂದು ಪ್ರದೇಶದ ನಾವು ನಿರುದ್ಯೋಗವನ್ನ ನೋಡುವುದಾದ್ರೆ ಅದೇ ಒಂದು ಸೇಮ್ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶದ ನಿರುದ್ಯೋಗವನ್ನ ನೋಡುವುದಾದ್ರೆ 7.55ರಿಂದ 7.44ಗೆ ಇಳಿಕೆಯನ್ನ ಕಂಡಿದೆ. ಹರಿಯಾಣದ ನಿರುದ್ಯೋಗ 37.4ರಷ್ಟಿದೆ. ಒಡಿಸ್ಸಾದಲ್ಲಿ ಇದು ಅತ್ಯಂತ ಕಡಿಮೆ ಅಂದ್ರೆ 0.9ರಷ್ಟಿದೆ. ದೆಹಲಿ ಸೇರಿದಂತೆ 7 ರಾಜ್ಯಗಳಲ್ಲಿ 2 ಅಂಕಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ 8.96ರಷ್ಟಿದ್ದ ನಿರುದ್ಯೋಗ ಪ್ರಮಾಣ ಜನವರಿಯಲ್ಲಿ ಕುಸಿದು ನವೆಂಬರ್ನಲ್ಲಿ 8ರಷ್ಟಿದ್ದ ನಿರುದ್ಯೋಗ ಪ್ರಮಾಣ ಜನವರಿಯಲ್ಲಿ ಕುಸಿದಿತ್ತು. ಆದರೆ ಕೆಲವು ತಿಂಗಳುಗಳಿಂದ ಕ್ರಮೇಣ ಹೆಚ್ಚುತ್ತಾ ಸಾಗಿರುವುದನ್ನ CMIE ವೆಬ್ಸೈಟ್ ಸ್ಪಷ್ಟಪಡಿಸಿದೆ. ಒಡಿಸ್ಸಾದಲ್ಲಿ ಹರಿಯಾಣದಲ್ಲಿ ನಿರುದ್ಯೋಗ ಪ್ರಮಾಣ 37.4ರಷ್ಟಿದೆ. ಒಡಿಸ್ಸಾದಲ್ಲಿ ಇದು ಅತ್ಯಂತ ಕಡಿಮೆ ಅಂದ್ರೆ
0.9 ಅಂದ್ರೆ ಅತ್ಯಂತ ಕಡಿಮೆ ಒಂದು ನಿರುದ್ಯೋಗ ಪ್ರಮಾಣದ ದರ ಎಷ್ಟಿದೆ ಅಂತಂದ್ರೆ 0.9 ಅಂದ್ರೆ ದೆಹಲಿ ಸೇರಿದಂತೆ 7 ರಾಜ್ಯಗಳಲ್ಲಿ 2 ಅಂಕಿಗಳಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತ ನಾವು ನೋಡ್ತಾ ಇದ್ವಿ. ಡಿಸೆಂಬರ್ ನಲ್ಲಿ 8.96 ಇತ್ತು. ಈಗ ಜನವರಿಯಲ್ಲಿ ಮತ್ತು ನವೆಂಬರ್ ನಲ್ಲಿ 8 ನಿರುದ್ಯೋಗ ಪ್ರಮಾಣವನ್ನ ಜನವರಿಯಲ್ಲಿ ಕುಸಿತವನ್ನ ಕಂಡಿದೆ ಅಂತ ನಾವು ನೋಡಿದ್ದೇವೆ. ಇನ್ನು ಹೆಚ್ಚಿನ ಕಾರ್ಮಿಕರು ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಮುಂದಾಗಿರುವುದು ನಗರ ಹೆಚ್ಚಳಕ್ಕೆ ಕಾರಣವಾಗಿದೆ. ನಗರ ನಿರುದ್ಯೋಗ ಹೆಚ್ಚಳಕ್ಕೆ ಕಾರಣವಾಗಿದೆ. ಆರೋಗ್ಯಕರ ಬೆಳವಣಿಗೆ ಎಂದು ವಿವರಿಸಿದ್ದಾರೆ. 16 ಲಕ್ಷ ಜನ ವೃತ್ತಿಯಲ್ಲಿ ತೊಡಗಲು ಮುಂದಾಗಿದ್ದಾರೆ. ಹಣದುಬ್ಬರ ನಿಯಂತ್ರಿಸುವುದು ಮತ್ತು ಯುವ ಉದ್ಯೋಗಿಗಳಿಗೆ ವೇದಿಕೆ ಒದಗಿಸುವುದು ಸರ್ಕಾರದ ಮುಂದಿರುವ ಒಂದು ದೊಡ್ಡ ಸವಾಲಾಗಿದೆ. ಹೆಚ್ಚಿನ ಕಾರ್ಮಿಕರ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರುವುದರಿಂದ ನಿರುದ್ಯೋಗದ ಒಂದು ಪ್ರಮಾಣ ಹೆಚ್ಚಳ ಕಾರಣವಾಗಿದೆ. ಆರೋಗ್ಯದ ಬೆಳವಣಿಗೆ ಎಂದು ಇದನ್ನ ಒಂದು ಆರೋಗ್ಯದ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಆದ್ರೆ 16 ಲಕ್ಷ ಜನ ವೃತ್ತಿಯಲ್ಲಿ ತೊಡಗಲು ಮುಂದುವರೆದಿದ್ದಾರೆ. ಹಣದುಬ್ಬರ ನಿಯಂತ್ರಿಸುವುದು ಮತ್ತು ಯುವ ಉದ್ಯೋಗಾಕಾಂಕ್ಷಿಗಳಿಗೆ ವೇದಿಕೆ ನಡೆಸುವುದು ಸರ್ಕಾರ ಮುಂದಿರುವ ಒಂದು ದೊಡ್ಡ ಸವಾಲು. ಅಂದ್ರೆ ಹಣದುಬ್ಬರವನ್ನು ನಿಯಂತ್ರಿಸುವುದು ಅಂದ್ರೆ ಕಾರ್ಮಿಕರಿಗಿಂತ ಸ್ವಂತ ಒಂದು ಉದ್ಯೋಗದಲ್ಲಿ ಅಥವಾ ಒಂದು ಆರ್ಥಿಕತೆಯ ಒಂದು ಚಟುವಟಿಕೆಗಳಲ್ಲಿ ತೊಡಗೊಂಡಿರುವುದರಿಂದ ಇದು ಒಂದು ಉತ್ತಮ ಬೆಳವಣಿಗೆ ಅಂತ ನಾವು ನೋಡಬಹುದು. ಇದಷ್ಟೇ ಅಲ್ಲದೆ ಹಣದುಬ್ಬರ ನಿಯಂತ್ರಿಸುವುದು ಮತ್ತು ಯುವ ಉದ್ಯೋಗಿಗಳಿಗೆ ವೇದಿಕೆಯನ್ನು ಒದಗಿಸಿಕೊಡುವುದು ಸರ್ಕಾರ ಮುಂದಿರುವ ಒಂದು ದೊಡ್ಡ ಸವಾಲಾಗಿದೆ. ಇನ್ನು ನಿರುದ್ಯೋಗ ಕಡಿಮೆ ಇರುವ ರಾಜ್ಯಗಳು. ಒಡಿಸ್ಸಾ 0.9. ಒಡಿಸ್ಸಾ ನಿರುದ್ಯೋಗ ಕಡಿಮೆ ಇರ್ತಕ್ಕಂಥ ರಾಜ್ಯಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಒಡಿಸ್ಸಾ ಇದೆ 0.9, ಗುಜರಾತ್ 2.3, ಕರ್ನಾಟಕ 2.5, ಮೇಘಾಲಯ 2.7, ಮಹಾರಾಷ್ಟ್ರ 3.1. ಅತ್ಯಂತ ಕಡಿಮೆ ನಿರುದ್ಯೋಗ ಹೊಂದಿರತಕ್ಕಂತ ರಾಜ್ಯಗಳು. ಕರ್ನಾಟಕ ಎಷ್ಟೈತೆ 2.5, ಒಡಿಸ್ಸಾ ಮೊದಲು 0.9 ಐತೆ ನೋಡಿ. ಒಡಿಸ್ಸಾ, ಗುಜರಾತ್ 2.3, ಕರ್ನಾಟಕ 2.5, ಮೇಘಾಲಯ 2.7, ಮಹಾರಾಷ್ಟ್ರ 3.1 ಐತೆ. ಇನ್ನು ಹೆಚ್ಚು ನಿರುದ್ಯೋಗ ಹೊಂದಿರುವ ರಾಜ್ಯಗಳು. ಕಡಿಮೆ ನಿರುದ್ಯೋಗ ಹೊಂದಿರತಕ್ಕಂಥ ರಾಜ್ಯಗಳನ್ನ ನಾವು ನೋಡ್ಕೊಂಡ್ವಿ. ಈಗ ಹೆಚ್ಚು ನಿರುದ್ಯೋಗ ಹೊಂದಿರತಕ್ಕಂಥ ರಾಜ್ಯಗಳು. ಹರಿಯಾಣ 37.4 ನೋಡಿ ಎಷ್ಟು ಹೆಚ್ಚಾಗಿದೆ ಇಲ್ಲಿ ನಿರುದ್ಯೋಗ. ಹರಿಯಾಣದಲ್ಲಿ 37.4 ಐತೆ. ರಾಜಸ್ಥಾನದಲ್ಲಿ 28.5 ಐತೆ. ದೆಹಲಿಯಲ್ಲಿ 20.8 ಐತೆ. ಬಿಹಾರದಲ್ಲಿ 19.1 ಐತೆ. ಜಾರ್ಖಂಡದಲ್ಲಿ 18. ಅತಿ ಹೆಚ್ಚು ನಿರುದ್ಯೋಗ ಹೊಂದಿರತಕ್ಕಂಥ ರಾಜ್ಯಗಳಿವೆ. ಮೊದಲನೇ ಸ್ಥಾನದಲ್ಲಿ ಹರಿಯಾಣ ಐತೆ, ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್, ಥರ್ಡ್ ದೆಹಲಿ ಐತೆ, ಫೋರ್ತ್ ಬಿಹಾರ್ ಮತ್ತು ಫಿಫ್ತ್ ಅಂತೆ ಜಾರ್ಖಂಡ ಐತೆ. ಇಲ್ಲಿ ದೆಹಲಿ ನೋಡ್ಬೋದು ನಾವು. ರಾಜ್ಯದ ನಿರುದ್ಯೋಗದಲ್ಲಿ 20.8 ಅನ್ನ ಹೊಂದಿದೆ. ಅತಿ ಹೆಚ್ಚು ನಿರುದ್ಯೋಗ ಹೊಂದಿರತಕ್ಕಂಥ ರಾಜ್ಯ ಹರಿಯಾಣ. ಅದರ ಒಂದು ಪರ್ಸೆಂಟೇಜ್ ನೋಡಿದ್ರೆ 37.4 ಐತೆ. ಅತಿ ಕಡಿಮೆ ನಿರುದ್ಯೋಗ ಹೊಂದಿರತಕ್ಕಂಥ ರಾಜ್ಯವನ್ನ ನೋಡಿದ್ರೆ ಒಡಿಸ್ಸಾ. ಅದ್ರದ್ದೊಂದು ಇದು ನೋಡಿದ್ರೆ ಪರ್ಸೆಂಟೇಜ್ ನೋಡಿದ್ರೆ 0.9 ಅನ್ನ ಒಂದು ಪರ್ಸೆಂಟೇಜ್ ಆಗೈತೆ. ಯಾರದು ಒಡಿಸ್ಸಾ. ಅತ್ಯಂತ ಕಡಿಮೆ ಇರ್ತಕ್ಕಂಥ ಒಂದು ನಿರುದ್ಯೋಗ ಒಂದು ರಾಜ್ಯ ಆದ್ರೆ ಅತ್ಯಂತ ಹೆಚ್ಚಿರ್ತಕ್ಕಂಥ ನಿರುದ್ಯೋಗದ ಒಂದು ರಾಜ್ಯ ಯಾವುದು ಅಂತಂದ್ರೆ ಹರಿಯಾಣ. ಇನ್ನು ನೆಕ್ಸ್ಟ್ ಟಾಪಿಕ್, ದೇಶದ ಅತ್ಯಂತ ಐಷಾರಾಮಿ ನೌಕೆಗೆ ಚಾಲನೆ. ವಾರಣಾಸಿಯಿಂದ ಅಸ್ಸಾಂನ ದಿಬ್ರುಗಢದವರೆಗೂ ಬಾಂಗ್ಲಾದೇಶದ ಮೂಲಕ ಸಾಗುವ ದೇಶದ ಅತ್ಯಂತ ದೊಡ್ಡ ಐಷಾರಾಮಿ ನೌಕೆಗೆ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿ ಗಂಗಾ ನದಿಯ ಸಂತ ರವಿದಾಸ್ ಘಾಟ್ನಲ್ಲಿ ಚಾಲನೆಯನ್ನ ನೀಡಲಿದ್ದಾರೆ. ಇದು ಪ್ರವಾಸೋದ್ಯಮ ಅವಕಾಶಕ್ಕೆ ಉತ್ತೇಜನ ನೀಡಲಿದೆ ಹಾಗೂ ಎರಡು ನೆರೆಹೊರೆ ದೇಶಗಳ ನಡುವಿನ ಬಾಂಧವ್ಯ ವೃದ್ಧಿಗೆ ಸಹಕರಿಸಲಿದೆ. ವಾರಣಾಸಿಯಿಂದ ಅಸ್ಸಾಂನ ದಿಬ್ರುಗಢದವರೆಗೂ ಅಂದ್ರೆ ಬಾಂಗ್ಲಾದೇಶದ ಮೂಲಕ ಸಾಗುವಂತಹ ದೇಶದ ಅತ್ಯಂತ ದೊಡ್ಡ ಐಷಾರಾಮಿ ನೌಕೆಗೆ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಒಂದು ಗಂಗಾ ನದಿಯ ಸಂತ ರವಿದಾಸ್ ಘಾಟ್ ನಲ್ಲಿ ಚಾಲನೆಯನ್ನ ನೀಡಿದ್ದಾರೆ. ಇಲ್ಲಿದು ವಾರಣಾಸಿಯಲ್ಲಿರ್ತಕ್ಕಂತ ಗಂಗಾ ನದಿಯ ಸಂತ ರವಿದಾಸ್ ಘಾಟ್ ನಲ್ಲಿ ನರೇಂದ್ರ ಮೋದಿ ಅವರು ಇದಕ್ಕೆ ಚಾಲನೆಯನ್ನ ನೀಡಿದ್ರು. ಇದು ದೇಶದ ಅತ್ಯಂತ ಐಷಾರಾಮಿ ಒಂದು ನೌಕೆಯಾಗಿದೆ. ಇದು ಪ್ರವಾಸೋದ್ಯಮ ಅವಕಾಶಕ್ಕೆ ಉತ್ತೇಜನ ನೀಡಲಿದೆ ಮತ್ತು ನೆರೆಹೊರೆ ದೇಶಗಳ ನಡುವಿನ ಬಾಂಧವ್ಯವನ್ನು ಕೂಡ ವೃದ್ಧಿಗೊಳಿಸಲಿದೆ ಅಥವಾ ಬಾಂಧವ್ಯಕ್ಕೆ ಸಹಕಾರ ನೀಡಲಿದೆ. ಪ್ರವಾಸೋದ್ಯಮಕ್ಕೂ ಮತ್ತು
ನೆರೆಹೊರೆ ದೇಶಗಳ ಒಂದು ಬಾಂಧವ್ಯಕ್ಕೆ ಕೂಡ ಇದು ಸಹಕಾರಿಯಾಗುವಂತದ್ದಾಗಿದೆ. 51 ದಿನದ ಪಯಣಿಸುವ ನೌಕೆಗೆ ರಕ್ಷಣೆ ಒದಗಿಸುವ ಹೊಣೆಯನ್ನ ಗಡಿ ಭದ್ರತಾ ಪಡೆ BSF ವಹಿಸಲಿದೆ. BSF ಈಗಾಗಲೇ ಭಾರತ ಬಾಂಗ್ಲಾದೇಶ ಗಡಿಯನ್ನ ಕಾಯುತ್ತಿದೆ. 3200 ಕಿಲೋಮೀಟರ್ನಷ್ಟು ಉದ್ದದ ಒಳನಾಡು ಮಾರ್ಗದಲ್ಲಿ ನೌಕಾಯಾನಕ್ಕೆ ನಡೆಯಲಿರುವ ಮೊದಲ ಪ್ರಯತ್ನ ಇದಾಗಲಿದೆ. ಎಷ್ಟು? 51 ದಿನ ನಡ್ತಕ್ಕಂತ ಈ ನೌಕಾಯಾನದ ಒಂದು ಪಯಣದಲ್ಲಿ ಅಥವಾ ಪಯಣದಲ್ಲಿ ರಕ್ಷಣೆ ಒದಗಿಸುವುದು ಒಂದು ಕೇಂದ್ರದ ಒಂದು ಭದ್ರತೆ ಪಡೆಯುವ ಒಂದು ಮುಖ್ಯ ಕೆಲಸವಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ BSF ಈಗಾಗಲೇ ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ಕಾಯುತ್ತಿದೆ. ಎಷ್ಟು? 3200 ಕಿಲೋಮೀಟರ್ನಷ್ಟು ಉದ್ದ ಒಳನಾಡು ಮಾರ್ಗದಲ್ಲಿ ನೌಕಾಯಾನಕ್ಕಾಗಿ ಆಗಲೇ ಒಂದು ಮೊದಲ ಪ್ರಯತ್ನವನ್ನ ಇದು ಮಾಡಲಾಗ್ತಿದೆ. ಇನ್ನ ಪ್ರಾಯೋಗಿಕ ಯೋಜನೆ, ಇದು ನೋಡಲ್ ಯೋಜನೆಯೊಂದರ ಭಾಗವಾಗಿದ್ದು ಕಾರ್ಯಸಾಧು ಅಧ್ಯಯನ ವರದಿಯ ನಂತರ ಒಳನಾಡು ನೌಕಾಯಾನದ ವೇಳಾಪಟ್ಟಿಯನ್ನ ಅಂತಿಮಗೊಳಿಸಲಾಗುತ್ತದೆ. ಈ ನೌಕಾಯಾನ ಸೇವೆಗಾಗಿ ಭಾರತ ಒಳನಾಡು ಜಲಮಾರ್ಗ ಪ್ರಾಧಿಕಾರವು ಅಂತರ್ ಲಕ್ಸುರಿ ರಿವರ್ ಕ್ರೂಯಿಸಸ್ ಮತ್ತು JM ಬಕ್ಸಿ ರಿವರ್ ಕ್ರೂಯಿಸಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಇದು ಒಂದು ನೋಡಲ್ ಯೋಜನೆಯ ಒಂದು ಭಾಗವಾಗೈತೆ. ನೌಕಾಯಾನದ ವೇಳಾಪಟ್ಟಿಯನ್ನ ಅಂತಿಮಗೊಳಿಸ್ತಕ್ಕಂಥದ್ದು ಯಾವುದು? ಈ ಒಂದು ನೋಡಲ್ ಯೋಜನೆಯ ಒಂದು ಭಾಗದ ಕಾರ್ಯಸಾಧನೆ ಅಧ್ಯಯನ ವರದಿಯ ನಂತರ ಇದು ಒಂದು ಒಳನಾಡು ನೌಕಾಯಾನದ ವೇಳಾಪಟ್ಟಿಯನ್ನ ಅಂತಿಮಗೊಳಿಸುತ್ತದೆ. ಈ ನೌಕಾಯಾನ ಸೇವೆಗಾಗಿ ಭಾರತದ ಒಳನಾಡು ಜಲಮಾರ್ಗ ಪ್ರಾಧಿಕಾರವು ಅಂತರ್ ಲಕ್ಸುರಿ ರಿವರ್ ಕ್ರೂಯಿಸಸ್ ಮತ್ತು JM ಬಕ್ಸಿ ರಿವರ್ ಕ್ರೂಯಿಸಸ್ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಎದರ ಜೊತೆಗೆ? ಅಂತರ್ ಲಕ್ಸುರಿ ರಿವರ್ ಕ್ರೂಯಿಸಸ್ ಮತ್ತು JM ಬಕ್ಸಿ ರಿವರ್ ಕ್ರೂಯಿಸಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. For daily current affairs, test series, job notifications, magazines, classes, subscribe and share Gurudev IAS, KAS and Banking Academy YouTube channel. ನಮ್ಮ ಗುರುದೇವ್ ಇನ್ಸ್ಟಿಟ್ಯೂಟಿನ IAS, KAS ಅಕಾಡೆಮಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಜೊತೆಗೆ ನ್ಯೂ ನೋಟಿಫಿಕೇಶನ್ ಪಡೆಯುವುದರ ಮೂಲಕ ಉಚಿತವಾಗಿ ನೀವು ಇಲ್ಲಿ ಕ್ಲಾಸ್ ಗಳನ್ನ ಪಡ್ಕೋಬಹುದು. ಹಾಗೆ ಟೆಲಿಗ್ರಾಮ್ ಅನ್ನು ಜಾಯಿನ್ ಆಗಿ ಟೆಲಿಗ್ರಾಮ್ ಅಲ್ಲಿ ಕರೆಂಟ್ ಅಫೇರ್ಸ್ PDF ಇರಬಹುದು, ಜೊತೆಗೆ ದಿನದ ಪ್ರಮುಖ ಮಾಹಿತಿಗಳನ್ನು ಕೂಡ ನೀವು ಇಲ್ಲಿ ಪಡಿತೀರಾ. ಅದೇ ರೀತಿ ಇನ್ಸ್ಟಾ ಮತ್ತು ಫೇಸ್ಬುಕ್ ಗಳನ್ನು ಕೂಡ ಫಾಲೋ ಮಾಡಿ ಸ್ಟಡಿಗೆ ಬೇಕಾದಂತ ಉಪಯುಕ್ತ ಮಾಹಿತಿಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳಿನ ಒಂದು ಕರೆಂಟ್ ಅಫೇರ್ಸ್ ನೊಂದಿಗೆ